ಸಿಗರೇಟ್ ಸೇದ್ತಾ ಇರೋದು ಆ್ಯಕ್ಚುಲಿ ಇದು. ಸಿಗರೇಟ್ ಬಗ್ಗೆ ಏನೂ ಹೇಳೋ ಅವಶ್ಯಕತೆ ಇಲ್ಲ. ಅಂಬರೀಷ್ ಅವರ ಮಗ ಇವತ್ತು ಗಂಟೆ ರೆಪ್ರೆಸೆಂಟ್ ಮಾಡ್ತಾ ಇರೋದು. ಈಗ ಸುಮಾರು ಒಂದು ವಾರದಿಂದ ಶುರು ಮಾಡ್ಕೊಂಡಿರೋದು. ಸುಮಾರು ಸಿಗರೇಟ್ ಸೇದೋದು, ಗೊಣ್ಣೆ ತೆಗೆಯೋದು, ಕ್ಯಾಕರ್ ಸಿಗೋದು. ಸಿಗರೇಟ್ ಸೇದೋದು, ಗೊಣ್ಣೆ ತೆಗೆಯೋದು, ಕ್ಯಾಕರ್ ಸಿಗೋದು. ಸುಮಾರು ಹೊತ್ತಾಯ್ತು, ಒಂದು 1/4 ಗಂಟೆ ಮೇಲೆ ಆಯಿತು ಒಂದು ನಿಂತ್ಕೊಂಡಲ್ಲಿ. ಬೆಟ್ಟಿಗೆ ಮೂಗು ಬೆಟ್ಟಾಗ್ತಾ ಇರೋದು. ಆಕಾಶ್ ಐಡೆಂಟಿಟಿ ಕಪ್ಪಿತ್ತಿಲ್ಲ. ಆಟ ನೋಡಿ ನೋಡಿ ನನಗೂ ಸಾಕಾಗೋಯ್ತು. ಆಮೇಲೆ ರೆಕಾರ್ಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು. ಅವನು ಎಷ್ಟು ಹೊಡೆದನು ಬಟ್ಟೆ ಬ್ಲೂ. ಆ್ಯಕ್ಚುಲಿ ರಾಜಶೇಖರನ ಮಲೆ ಮುಚ್ಚುವನು ಆ್ಯಕ್ಚುಲಿ ಇದರಲ್ಲಿ ಕೇಳಿದೆ, ಕಡ್ಕೊಳ ರಮೇಶ್ ಐಡೆಂಟಿಟಿ ತೋರಿಸ್ತಾ ಇರೋದು. ಇವನ ಹತ್ರ, ವರುಣನ ಹತ್ರ ಇವತ್ತು ಟೀ ಕೇಳಿದೆ. ಆ್ಯಕ್ಚುಲಿ ಅವತ್ತು ಅವ್ನು ಏನು ಹೇಳಿದೆ ಆ್ಯಕ್ಚುಲಿ ಸರಿಯಾಗಿ ನನಗೆ ನೆನಪಿಲ್ಲ ಅಂದರೆ ಸರಿಯಾಗಿ ಕೇಳಿಸಿಲ್ಲ, ರೆಕಾರ್ಡ್ ಆಗಲಿಲ್ಲ. ಸರಿ ಇನ್ನೊಂದು ಕನ್ಫರ್ಮ್ ಮಾಡ್ಕೊಳ್ಳ. ಅದು 2 ದಿವಸ ನನಗೆ ಹೇಳಿದ್ರಲ್ಲ, ಅದಾಗಿ 2 ದಿವಸ ಅವರೇನು ಟೀ ಕುಕ್ ಮಾಡ್ತಿರಲಿಲ್ಲ. ಸೊ ಇನ್ನೊಂದು ಇರಲಿ ಅಂದ್ಬಿಟ್ಟು ಇವಾಗ ಒಂದು ಸರಿ ಕೇಳಿದೆ ಆ್ಯಕ್ಚುಲಿ. ಸೊ ಅದಕ್ಕೆ ಅವರು ಇಲ್ಲ ಎಲ್ಲ ನಿಲ್ಲಿಸ್ಬಿಟ್ಟಿದ್ದೀವಿ, ಗ್ಯಾಸ್ ರೇಟ್ ಎಲ್ಲ ಜಾಸ್ತಿ ಆಗ್ಬಿಟ್ಟೈತೆ ಅಂತ. ಸರಿ ಆಯಿತು ಅಂತ ಹೇಳಿದೆ. ಆ್ಯಕ್ಚುಲಿ ಟೀ ಮಾರ್ಕೆಟಿಂಗ್ ಮಾಡ್ತಿದ್ದಾರೆ ಅವರು, ನಾನು ನೋಡಿರೋ ಪ್ರಕಾರ. ಕೊಡೋದು ನಿಲ್ಲಿಸಿದ್ರು ಅಷ್ಟೇ. ಅದನ್ನು ಅವನು ವಿಷ್ಣುವರ್ಧನ್ ವೇಷಧಾರಿ ಇದ್ದಾನಲ್ಲ, ಅವನು ಏನೋ ನಂಬರ್ 1 ಬೆಟ್ಟನ್ನು ಒಂದು ಬಲಗೈಯಲ್ಲಿ ನಂಬರ್ 1 ಬೆಟ್ಟನ್ನು ಎಡಗೈಯಲ್ಲಿ ಹಾಕ್ಬಿಟ್ಟು ಹಿಂಗೆ ಏನಪ್ಪ ಫಕ್ಯೂ ಮಾಡಿ ತೋರಿಸ್ತಾರಲ್ಲ, ಆ ಥರ ತೋರಿಸ್ತಾ ಇದೆ ಬಿಡಿ ಬೇಕಾಗಂತ. ಯಾರು ವಿಷ್ಣುವರ್ಧನ್ ವೇಷಧಾರಿ. ಅದಾದಮೇಲೆ ಇನ್ನೊಂದು ಏನೋ ವಿಷಯ ಹೇಳೋದು ಅಂದ್ಕೊಂಡೆ, ಗೊತ್ತಾಯಿತು. ಕರೆಕ್ಟು. ನಿನ್ನೆ ಮರ್ತೋಗಿದ್ದು ಅದು ಹೇಳಿದ್ನಲ್ಲ, ನೀವು ಪಾನ್ ಕಾರ್ಡ್ ಯಾವುದು ಏನು ಪಾನ್ ಕಾರ್ಡು ಅರಸ್ ರೋಡಲ್ಲಿ ರಾಮನ ಹೆಸರಲ್ಲಿ ಪಾನ್ಕ ಮಜ್ಜಿಗೆ ಡಿಸ್ಟ್ರಿಬ್ಯೂಷನ್ ಮಾಡ್ತಿರಲ್ಲ,
ಅವಾಗ ನನ್ನ ಪ್ಯಾಂಟ್ಗೆ ಆರಿಸಿದ್ರು ಅಂತ ಹೇಳಿದ್ನಲ್ಲ, ಏನೋ ಪಾನ್ಕ ಆರಿಸಿದ್ರು, ಅವನು ಇಂಡಕ್ಷನಲ್ಲಿ ಪಾನ್ಕ ಆರಿಸಿದ್ರು ಅಂತ ಹೇಳಿದ್ನಲ್ಲ. ಆ ಟೈಮಲ್ಲಿ ಇವನು ಅವನ ಹೆಸರೇನು ಹೆಸರೇನಪ್ಪ ಅದು, ವರುಣ್ ಟಿ ಸ್ಟಾಲ್ ಅವ್ರ ಮಗ ಪ್ರೀತಮ್ ಕಾಣಿಸ್ಕೊಳ್ತಾನೆ. ಸೇಮ್ ಟೈಮಲ್ಲಿ ಪ್ರೇಮ ಬರಹ ಮೂವಿದು ಜೈ ಹನುಮಂತ ಸಾಂಗ್ ಬರೋದು. ಆ್ಯಕ್ಚುಲಿ ಇನ್ನೂ ಏನೋ ಇದೆ ಸ್ಟೋರಿ ಮುಂದಕ್ಕೆ. ಜೊತೆಗೆ ನೆನೆ ಶಿವರಾಜ್ ಕುಮಾರ್ದು ಬಾಸ್ ಟಿ ಶರ್ಟ್ ಮೇಲೆ ಶಿವರಾಜ್ ಕುಮಾರ್, ಅರ್ಜುನ್ ಸರ್ಜಾ, ಐಶ್ವರ್ಯ ಅರ್ಜುನ್ದನ್ನ ಸ್ಟೋರಿ ಅಪ್ಲೋಡ್ ಮಾಡಿದರು. ಸೊ ಅದಕ್ಕೂ ರಿಪ್ಲೈ ಮಾಡಿದ್ದೆ. ಸೊ ಎಲ್ಲ ಏನೋ ಸಮಥಿಂಗ್ ಇನ್ ಪ್ರೋಗ್ರೆಸ್, ನೋಡಿದೆ ಎಲ್ಲಿವರೆಗೆ ಹೋಗುತ್ತೆ. ಕಾರದು ಇಗ್ನೀಶ್ ಸುಜುಕಿ DDC ಯಾವುದೋ ಒಂದು ಕಾರ್ ರಿಲೀಸ್ ಆಯ್ತಲ್ಲ, ನಂಬರ್ ಪ್ಲೇಟ್ ಅದು ಮಹಾಲಕ್ಷ್ಮಿ ಸ್ವೀಟ್ಸ್, ಅದಕ್ಕೆ ರಿಲೇಟೆಡ್. ಬಹುಶಃ ಅವತ್ತು ಮಹಾಲಕ್ಷ್ಮಿ ಸ್ವೀಟ್ಸಲ್ಲಿ ಏನೋ ಆಗ್ಬೋದು ಅಂದ್ಕೊಳ್ತೀನಿ, ಅಥವಾ ಮಹಾಲಕ್ಷ್ಮಿ ಸ್ವೀಟ್ಸ್ಗೆ ಹೋಗು ಅಂತ ಇಲ್ಲೇನಾದರೂ ಊಟ ಕಡಿಮೆ ಕೊಡ್ಬೋದು, ಎರಡರಲ್ಲಿ ಒಂದಾಗುತ್ತೆ. ಬಹುಶಃ ಇಲ್ಲಿ ಊಟ ಕಡಿಮೆ ಕೊಡ್ತಾರೆ, ಅದು ವೆರಿ ಕಾಮನ್. ಅದು ಮಹಾಲಕ್ಷ್ಮಿ ಸ್ವೀಟ್ಸ್ಗೆ ಹೋಗು ಅಂತ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಿದ್ದಾರೆ, ಅಥವಾ ಮಹಾಲಕ್ಷ್ಮಿ ಸ್ವೀಟ್ಸಲ್ಲಿ ಏನಾದರೂ ಆಗಬಹುದು ನೋಡೋದ. ಆ್ಯಕ್ಚುಲಿ ಒಂದು ಕಿರಿಕ್ ನಡೀತಾ ಇತ್ತು ನಾನು ಬಂದಾಗ, ಇಲ್ಲಿ ಯಾರು ಗಲಾಟೆ ನಡೀತಾರೋ, ಅದು ತಿಗಾಮ್ಸ್ಕೊಂಡು ಹಿಂಗೆ ಕೆಲಸ ನೋಡ್ಕೊಂಡಾಗ ನೀನು ಹೇಳೋದು ಹಂಗೆ ಹೆಂಗೆ ಇಟ್ಕೊಂಡು ಇಬ್ಬರು ಗಲಾಟೆ ಮಾಡ್ತಾಯಿದ್ರು. ಸೊ ಅದಕ್ಕಿರಲಿ ಮಹಾಲಕ್ಷ್ಮಿ ಸ್ವೀಟ್ಸ್ ಕವರ್ ತೋರಿಸ್ತಾ ಇದ್ದಾರೆ. ಬಹುಶಃ ಏನಾದ್ರು ನಡಿಬೋದು. ಇವತ್ತು ಡೇಟು 28 ನೋಡೋದ. ಇವರು ಕೊಟ್ಟಿರೋ ಅದ್ಭುತವಾದ ಊಟ ಇದು. ಸಂತೃಪ್ತಿ. ಆ್ಯಕ್ಚುಲಿ ನಾಟಕ ನಡೆದಿದ್ದು ಏನಲ್ಲ ಒಂದು ಅಂದರೆ ಪ್ಲಾಸ್ಟಿಕ್ ಕವರ್ಗಳು ಹಿಡ್ಕೊಂಡಿದ್ದೆ ಅವಯ್ಯ ಹೇಮಂತ್ ಕೈಯಲ್ಲಿ ಹಿಡ್ಕೊಂಡು ಡಿಸ್ಟ್ರಿಬ್ಯೂಷನ್ ಮಾಡ್ತಿದ್ದ. ಅಂದರೆ ಪಾರ್ಸೆಲ್ ತೊಗೊಂಡೋಗೋರಿಗೆ ಕವರ್ ಕೊಡ್ತಾಯಿದ್ದ. ಕೊಡ್ಬೇಕಾದ್ರೆ ಹಾಸ್ಪಿಟ್ಲವ್ರ ಆದರೆ ಮಾತ್ರ ಕೊಡೋದು, ಹಾಸ್ಪಿಟ್ಲವರ ಅಂತ ಕೇಳ್ತಾ ಇದ್ದ. ಅಂದರೆ ಊಟ ಏನು ಹೇಳೋದು, ಊಟನ ನಾವು ಹಾಸ್ಪಿಟ್ಲವ್ರಿಗೆ ಮಾತ್ರ ಕೊಡೋದು, ನಿಮ್ಗಳೇ ಕೊಡೋದಿಲ್ಲ ಅಂತ ಇಂಡೈರೆಕ್ಟಾಗಿ ಮೆಸೇಜ್ ಪಾಸ್ ಮಾಡ್ತಿದ್ದ. ಅದರ ಇದು ಕತೆ. ಆಟೋ ಹೋಯ್ತು ಆ್ಯಕ್ಚುಲಿ 8519 ಗೌರವ್ ಅಂತ ಬರ್ತಿದೆ ಮುಂದೆ. ಗೌರವ್ ಯಮಹ MT-15 ಗಾಡಿ ಹೋಯ್ತು ಸೇಮ್ ಟೈಮಲ್ಲಿ. ಅಂದರೆ ಗೌರವಕ್ಕೆ ರಿಲೇಟೆಡ್ ಅದು. ಪ್ರತೀಕ್ಷಾ ಕುಬ್ಬದೆಲ್ಲ ಕದ್ದೆಲ್ಲ ಬಾಲ ಮುಚ್ಚಿ ಕೂದಲು ಸವರಿಸ್ಕೊಂಡು ಹೋಗ್ತಾ ಇರೋದು. ಲೈಬ್ರರಿ ಓಪನ್ ಆಗಿಲ್ಲ ಇನ್ನೂ ಇವತ್ತು. ಅವನು ಕುಬ್ಬದೆಲ್ಲ ಕದ್ದೆಲ್ಲ ಬಾಲ್ಯ ಕೊಚ್ಚಿ ತಲೆ ಸವರಿಸ್ಕೊಂಡು ಹೋಗಿದ್ದು ಇದಕ್ಕೋಸ್ಕರ. ವರ್ಣ ಟೀ ಕೊಡಲಿಲ್ವಲ್ಲ, ಅದಕ್ಕೆ ರೇಟೆಲ್ಲ ಜಾಸ್ತಿ ಆಗೈತೆ ಅಂತ ಕತೆ ಹೊಡಿತಾನೆ. ಸೊ ಅದಕ್ಕೋಸ್ಕರ ಅಂದರೆ ಅವಮಾನ ಮಾಡಿದ ಕುಬ್ಬದೆಲ್ಲ ಕಂದನಿಗೋಸ್ಕರ ಅವಮಾನ ಮಾಡೋದು ಅವರು ಅಂತ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಾ ಇರೋದು. ಕುಮಾರ್ ಐಡೆಂಟಿಟಿ ಟಿ ಶರ್ಟ್, ಕುಮಾರ್ ಐಡೆಂಟಿಟಿ ಗ್ರೀನ್ ಕಲರು. ಅಲ್ಲಿ ಅವನು ಒನ್ ಆ್ಯಕ್ಟಿವ್ ನಿಂತಿದ್ದಾನಲ್ಲ, ಹಾಕ್ಕೊಂಡಿರೋ ಸ್ಲಿಪ್ಪರ್ ಅವನು ಷಣ್ಮುಗಂ ಕೊಡ್ತಿದ್ದಾರಲ್ಲ ಆ ಚಪ್ಪಲ್ ಅದು. ಇದು ಚಿತ್ರದುರ್ಗದ ಸುಮಾರು ಸರಿ ಕಾಣಿಸ್ತಾ ಇದೆ. ಚಿತ್ರದುರ್ಗದ ಸುಮಾರು ಸರಿ ಕಾಣಿಸ್ಕೊಳ್ತಾರೆ ಯಾವಾಗ, ಯಾಕೆ ಅಂತ ಗೊತ್ತಿಲ್ಲ. ಇವನು ಹೋಮ್ಲೆಸ್, ಇವರು ಷಣ್ಮುಗಮ್ದು ಪಲಂಗೋಚಿ.
ರಾಜಶೇಖರ ಅವರೆಲ್ಲರೂ ಕೆಲಸ ಮಾಡೋಲ್ಲ, ಹೋಮ ಮೆಡಿಸಿನ್ ಎಲ್ಲ ಪ್ಯಾಕ್ ಮಾಡೋದು ಏನೋ ಕೆಲಸ ಮಾಡ್ತಿದ್ದಲ್ಲ. ಆ್ಯಕ್ಚುಲಿ ಇವತ್ತು ಮಧ್ಯಾಹ್ನ ಊಟಕ್ಕೆ ಹೋಗಿದ್ದಲ್ಲ, ಕಾಲೇಜ್ ಊಟಕ್ಕೆ ಹೋಗಿದ್ದಲ್ಲ. ಊಟಕ್ಕೆ ಹೋಗಿದ್ದ ಮುಂಚೆ ಮೊಬೈಲ್ ತೊಗೊಂಡೋಗಿ ರಾಜಶೇಖರ ಚಾರ್ಜ್ ಕೊಟ್ಬಿಟ್ಟು ಹೋದೆ. ಕರೆಕ್ಟಾಗಿ 11:30ಗೆ ಹೋಗಿದ್ದೀನಿ. ನಾನು 12 ಗಂಟೆ ಕರೆಕ್ಟಾಗಿ 12 o'clockನೇ ಮಹಾಲಕ್ಷ್ಮಿ ಸ್ವೀಟ್ಸ್ ಹತ್ರ ಇದ್ದೆ. ಹಾಫ್ ಆನ್ ಅವರ್ ವಾಕ್ ಮಾಡ್ಕೊಂಡು ಹೋಗಿದ್ದೆ. ಸೊ 11:30ಗೆ ಚಾರ್ಜ್ ಕೊಟ್ಬಿಟ್ಟು ಹೋದವನು ಊಟ ಮುಗಿಸ್ಕೊಂಡು 2:15ಗೆ ಬಂದಿದ್ದೀನಿ. 2:15ಗೆ ಬಂದು ಮೊಬೈಲ್ ಚಾರ್ಜ್ ಮಾಡಿರೋದು ಬರೀ 10% ಅಷ್ಟೇ. ನಾನು ಕೊಟ್ಟಾಗ 9% ಇತ್ತು, ಮತ್ತು ಹಿಂತಿರುಗಿಸ್ಕೊಟ್ಟಾಗ 10% ಎಕ್ಸ್ಟ್ರಾ ಆಗಿತ್ತು, 19% ಇತ್ತು. ಒಟ್ಟು ರಾಜಶೇಖರನು ಅಲ್ಲೇ ಇದ್ದ, ಚಾರ್ಜೇ ಮಾಡಿಲ್ಲವಲ್ಲ ಹಂಗೆ ಇದ್ದಾನಂತ ಹೌದಾ ಕೊಟ್ಟೆ. ಕುದಳಕಂದನ ಬಾಲಗುಚ್ಚಿ ಕುದಳಕಂದನ ಬಾಲಗುಚ್ಚಿ ಮತ್ತು ಅವರ ಹಬ್ಬಿ ಹರೀಶ ಅಷ್ಟು ಜನರು ಬಾಲಗುಚ್ಚಿಗಳವರು. ಸೊ ಚಾರ್ಜ್ ಆಗಿಲ್ಲ. ಸೊ ಮತ್ತೆ ವಾಪಸ್ ಹುಡುಕೋಗ್ಬಂದೆ. ಪವರ್ ಬೈ ರಾಜೇಶ ಹೇಳಿಲ್ವಾ ಅಂತ ಏರಿಕೋದಿತ್ತು ಅಂತ ರಾಜೇಶ ಐಡೆಂಟಿಟಿ ತೋರಿಸ್ಕೊಳ್ಳೋದಕ್ಕೆ ಪವರ್ ಬೈ ರಾಜೇಶ ಅಂತ ತೋರಿಸ್ಕೊಳ್ಳೋದಕ್ಕೋಸ್ಕರ ನಿಂತಿರೋದು. ಈಗ ಕೇರ್ಫುಲ್ ಇರಬೇಕಿಲ್ಲ, ನಾವು ಹೋಗೋದೆಲ್ಲ ನೋಡಿದ ಸಾವಿರಗಡೆ ಅನಿಸಲ್ಲ. ಬೇರೆ ಏನೋ ಸ್ಟ್ರಾಟಜೀಸ್ ಸೈಲೆಂಟಾಗಿ ಫೋನ್ ಮಾಡೋದು ಗೊತ್ತಾಗಿಲ್ಲ, ಏನೋ ಸ್ಟ್ರಾಟಜೀಸ್ ಮಾಡೋದು. ಸೊ ಅದೇ ಅವಳು ಚಾರ್ಜ್ ಮಾಡಿದ್ರೆಲ್ಲ ವಾಪಸ್ ಬಂದು ಕೊಟ್ಟು ಹೋದೆ. ಮತ್ತು ಪಾರ್ಕಲ್ಲಿ ಮಲಗಿದ್ದು ಈವ್ನಿಂಗ್ ಬಂದೆ. ಇನ್ನೊಂದೇನಂದರೆ ನನಗೆ ಈವ್ನಿಂಗ್ ಮತ್ತೆ ಇಲ್ಲಿ ಬರೋ ಪ್ಲ್ಯಾನ್ ಇರಲಿಲ್ಲ. ಚಾರ್ಜ್ ಅದಕ್ಕೋಸ್ಕರ ನಾವು ವಿತ್ತಿನ ಹೋಗುವಾಗಲೇ ಚಾರ್ಜ್ ಕೊಡ್ತಾಯಿದ್ದೆ. ನನ್ನ ಸ್ಟ್ರಾಟಜಿ ಏನಿತ್ತು ಅಂದರೆ ಮೊಬೈಲ್ಸ್ ಊಟ ಮುಗಿಸ್ಕೊಬೇಕಂತೆಲ್ಲ ಮೊಬೈಲ್ ಚಾರ್ಜ್ ಆಗಿರುತ್ತೆ, ಇಸ್ಕೊಂಡು ಹೋಗ್ಬಿಡೋಣ, ಮಲಿಕೊಂಡು ನಿದ್ದೆ ಮಾಡಾದಮೇಲೆ ಎದ್ದು ಪೇಪರ್ ಮಾಡ್ಕೊಳ್ಳೋಣ ಸ್ವಲ್ಪ ಅಂತ ಅಂದ್ಕೊಂಡಿದ್ದೆ. ಸೊ ಇವರು ಮೊಬೈಲ್ ಚಾರ್ಜ್ ಮಾಡದೇ ಇರೋದ್ರಿಂದಾಗಿ ಅಗೇನ್ 6+ ಕಿಲೋಮೀಟರ್ಸು 5+ ಕಿಲೋಮೀಟರ್ಸ್ ವಾಕ್ ಮಾಡಬೇಕಾಗುತ್ತೆ. ಜೊತೆಗೆ ಅವಾಗ ಮಧ್ಯಾಹ್ನ ಅಷ್ಟೇ ಅರೌಂಡ್ ಇವತ್ತು ಅವ್ರಿಗೆ ಬರೀ ಮೊಬೈಲ್ ಚಾರ್ಜ್ ಮಾಡದೇ ಇರೋದ್ರಿಂದಾಗಿ ಕಡಿಮೆ ಅಂದರೆ ಒಂದು 10 ಕಿಲೋಮೀಟರ್ ವಾಕ್ ಮಾಡ್ತೀನಿ. ಯಾಕಂದರೆ ನಾನು ಹಂಗೆ ಮೊಬೈಲ್ ಚಾರ್ಜ್ ಆಗಿದ್ರೆ ಪಾರ್ಕಿಂದ ಡೈರೆಕ್ಟಾಗಿ ಮಹಾಲಕ್ಷ್ಮಿ ಸ್ವೀಟ್ಸ್ ಹೋಗ್ತಿದೆ. ಸೊ ಇಲ್ಲಿಗೆ ಬಂದು ಇಲ್ಲಿಂದ ಆಚೆಗೆ ಪುನಃ ಅಲ್ಲಿಂದ ಇಲ್ಲಿಗೆ ಬಂದು ಇಲ್ಲಿಂದ ಅಂದರೆ ಮಹಾಲಕ್ಷ್ಮಿ ಪಾರ್ಕಿಂದ ಅರಸ್ ರೋಡಿಗೆ ಬಂದು ಅರಸ್ ರೋಡಿಂದ ಮಹಾಲಕ್ಷ್ಮಿ ಸ್ವೀಟ್ಸ್ ಹೋಗಿ. ಸೊ ಮಹಾಲಕ್ಷ್ಮಿ ಸ್ವೀಟ್ಸಿಂದ ಮತ್ತೆ ಅರಸ್ ರೋಡಿಗೆ ಬಂದು ಪುನಃ ಅರಸ್ ರೋಡಿಂದ ಆರ್ಗನ ಸಿಕ್ಕಿದ್ದು BS 71148. ಈ ಗಾಡೀಲಿ ಹ್ಯಾಂಡಲ್ ಓಡಿಸೋ ಪ್ರಯತ್ನ ಪಡ್ತಾನೆ. ಅವ್ನು 9X82 ಅವರೇನು ಸಾಮಾನ್ಯ ಅಲ್ಲ, ಅದು ಆರ್ಗನೈಸ್ ಅವ್ರು ಇಟ್ಟಿದ್ದು. ಸೆಕ್ಯೂರಿಟಿ ಮುಖ ತೋರಿಸಲ್ಲ, ಎಷ್ಟು ಅದ್ಭುತ ಅವರಾಗಿರುತ್ತೆ ಪ್ರತಿ ವಿಧೇಯಕ ನೋಡ್ತಾರೆ. ಪ್ರತಿ ಬೇರೆ ಪ್ರದರ್ಶನಕಾರರೆಲ್ಲ ಅಧಿಕಾರಿನ ಪ್ರತಿಭಾ ಪ್ರದರ್ಶನಕಾರರು ಸುಲಭ ಅವ್ರಿಗೂ ಹೋಗ್ಬೋದು. ಮೊಕ್ಕಕ್ಕಾಗದೆ ಚೆನ್ನಾಗಿ ಆ್ಯಕ್ಟಿವಿಟೀಸಲ್ಲೇ ಕವರ್ ಆಗುತ್ತೆ ಎಲ್ಲ ಪೂರ್ತಿ ಆಗುತ್ತೆ. FF1137 ಆ್ಯಕ್ಚುಲಿ ಸಿಟಿ ಬಸ್ ಹೋಗ್ತಾ ಇದೆ, ಅಲ್ಲಿ ಮುಂದ್ಗಡೆ ಹೋಗ್ತಾ ಇದೆ. ರೆಡ್ ಕಲರ್ ಇದೆಲ್ಲ ಅದ್ರ ಮುಂದೆ ಸಿಟಿ ಬಸ್ ಒಳಗಡೆ ಕ್ರಾಸ್ ಆಯ್ತದೆ. ಈ ಜಿಬ್ರಾ ಕ್ರಾಸಲ್ಲಿ ಹೊಡೆಯೋ ಪ್ರಯತ್ನ ಮಾಡ್ತಾನೆ ಸೇಬಿ ಕಲರ್ದ ಗಾಡಿಯಲ್ಲಿ ಹೊಡೆಯೋ ಪ್ರಯತ್ನ ಅಂದರೆ ಅಲ್ಲಿ ಜಿಬ್ರಾ ಕೈ ಹೊಡೆದ್ಬಿಟ್ಟು ಜಿಬ್ರಾ ಕ್ರಾಸಲ್ಲಿ ಬರ್ತಾ ಇದೆ. ಲೆಫ್ಟ್ ಹೋಗಲಾಗುತ್ತೆ, ಕೈ ಹಿಡಿದಿದ್ದೀನಿ ಮುಂದೆ ಜಿಬ್ರಾ ಕ್ರಾಸ್ ಬರ್ತಾ ಇದ್ದೀನಿ ಅಂದರೆ ಸೀದಾ ಸುಮ್ಮನೆ ಬರ್ತಾ ಇದ್ದಾನೆ. ಓಡ್ ಬರಲಿ ಆದರೆ ಬಸ್ ಅಡಿಗೆ ಸಿಗಾಕೊಂಡೇ ಬರ್ತಾ ಇದೆ. ಈ ಜಿಬ್ರಾ ಕ್ರಾಸ್ ಸಿಕ್ಕಾಪಟ್ಟೆ ಕಿರಿಕುಗಳು ಕರೆಕ್ಟಾಗಿ ಈ ಸ್ಪಾಟಲ್ಲಿ ನಾನು ಆ್ಯಕ್ಚುಲಿ ವೀಡಿಯೋ ಕವರ್ ಮಾಡಬೇಕಿತ್ತು, ನಾಳೆ ಹುಟ್ಟಾಳಿ ಕೆಲಸ ಮಾಡಿದೆ. ಈಗಾಗಲೇ ಅನ್ನಿಸ್ತು ಸಿಕ್ಕಾಪಟ್ಟೆ ವೆಹಿಕಲ್ ಓಡ್ತೀವಿ. ಈಗ ಎಷ್ಟು ಕ್ಲಿಯರ್ ಆಗಿದೆ ಅಲ್ವಾ ರೋಡಲ್ಲಿ, ಎಷ್ಟು ಕ್ಲಿಯರ್ ಆಗಿದೆ ಅಲ್ವಾ ಎಷ್ಟು ವೆಹಿಕಲ್ಗಳಿದ್ವು ಅಂದರೆ ಈಗಪ್ಪ ಸಿಕ್ಕಾಪಟ್ಟೆ ಕ್ರೌಡ್ ಇತ್ತು ನೋಡಿದ್ರ. ಇಲ್ಲೇ ಚಂದ ಮಾತಾಡ್ತೀನಿ 55A4377 ಗಾಡಿಯಲ್ಲಿ ಅವ್ರನ್ನ ತಪ್ಪಿಸ್ಕೊಂಡು ಇಷ್ಟೆಲ್ಲ ಜನ ಸಿಕ್ಕಾಬಿಟ್ಟೆ ಕೆಲಸ ಮಾಡ್ತಾಯಿದ್ದಾರೆ. ಇದು ಒಂದು ಆಟೋ ಆ್ಯಕ್ಚುಲಿ ಜಿಬ್ರಾ ಕ್ರಾಸಿಂದ ಕವರ್ ಮಾಡಬೇಕಿತ್ತು. 875 ಗಾಡಿ ಅದು ಎಲ್ಲೋಡ ಆಟೋ
ಆ್ಯಕ್ಚುಲಿ ಸಿಬ್ರೋ ಕ್ರಾಸಿಂದ ಕವರ್ ಮಾಡ್ಬೇಕಂತ ಟ್ರಾಫಿಕ್ ಹೊಡೆದಾಗಲೇ ಗೆಸ್ ಮಾಡಿದೆ ಇಲ್ಲಿ ದೂರ ಗಾಡಿ. ಆ್ಯಕ್ಚುಲಿ ಕ್ಯಾಮ್ರಾ ಆನ್ ಮಾಡಿಕೊಂಡೆ, ಅಲ್ಲಿ ರೆಕಾರ್ಡ್ ಮಾಡಬೇಕಿದ್ರು ಒಳ್ಳೆ ವಿಷುವಲ್ ಸಿಗ್ತದೆ. ಬೇಜಾರಾಗ್ತಾಯಿದೆ. 2 ವಿಷುವಲ್, ಈ ಪ್ರೀವಿಯಸ್ ವಿಷುವಲ್ಲು ಒಳ್ಳೆ ವಿಷುವಲ್ ಒಂದು ಕವರ್ ಮಾಡಿದೆ ಬಲೂನವ್ರ ಅಂಗಡಿಯಿಂದ. ಸೊ ಅದು ಬಡ್ಡಿ ಬಾಗಂದು ರೆಕಾರ್ಡ್ ಆಗಿಲ್ಲ. ಅದು ರೆಕಾರ್ಡ್ ಆಗಿದೆ ಅಂದರೆ ಏನು ಬಟ್ಟೆ ಗಿಟ್ಟೆ ಎಲ್ಲ ಅಡ್ಡಾಡಿ ಬಂದ್ಬಿಡುತ್ತೆ. ಅದು ಹೆಂಗೆ ಬಂತು ಅಂತ ನನಗೆ ಗೊತ್ತಿಲ್ಲ. ಅದೇದು ಕ್ಯಾಮ್ರಾ ಮೇಲೆ ಅದು ಹೆಂಗೆ ಬಟ್ಟೆ ಹೋಯ್ತು ಒಂದೇ ಗೊತ್ತು. ನನ್ನ ಬಟ್ಟೆ ಟಿ ಶರ್ಟ್ ರೆಕಾರ್ಡ್ ಮಾಡುತ್ತೆ. ನಾನು ಉಲ್ಟಾ ಹಿಡ್ಕೊಬಿಟ್ಟಿಲ್ಲ. ಅದೇ ಸೆಟ್ಟಿಂಗ್ ಏನಾರು ಹಾಳಾಗಿದೆ ನೋಡಬೇಕು.